ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ಹೊಡೆಸ್ಕೊಳ್ಳೋದು ಅಂತ ಕರೀತಾರೆ. ಸಾಮಾನ್ಯವಾಗಿ ಹೊಡೆತ ಕೊಟ್ಟವರಿಗೆ ಅದು ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ಆದರೆ ಕೋಲನ್ನು ಅವರ ಕೈಗೆ ಕೊಟ್ಟು ಹೊಡಿ ಅಂತ ಹೊಡೆಸ್ಕೊಳ್ಳೋದು ತಪ್ಪಾಗುತ್ತಾ, ಅಪರಾಧ ಆಗುತ್ತಾ? ಖಂಡಿತ ಇಲ್ಲ. ಸೊ ಈಗ ಯಾರು ಕೋಲು ಕೊಟ್ಟು ಹೊಡೆಸ್ಕೊಂಡ್ರಂತೆ ಅಂತ ಕೇಳಿದ್ರೆ ಅಲ್ಲಿ ಸಿಗೋ ಉತ್ತರನೇ ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಶ್ರೀಮಾನ್ ರಾಹುಲ್ ಗಾಂಧಿ ಅವರು. ಅಂದರೆ ಅಲ್ಲಿ ಸಂಸತ್ತು ಮೆಟ್ಲು ಹೊರಗಡೆ ಒಂದು ಡ್ರಾಮಾ ಮಾಡೋಕ್ಕೆ ಅವ್ರದ್ದೊಂದು ಇಂಡಿ ಒಕ್ಕೂಟವೆಲ್ಲ ಸೇರಿಕೊಂಡು ಮೆಟ್ಲು ಮೇಲೆ ಕೂತಿತ್ತು. PM ಈಸ್ ಕಾಂಪ್ರಮೈಸ್ಡ್ ಅಂತ ಒಂದು ದೊಡ್ಡ ಪೋಸ್ಟರ್ನ ಹಿಡ್ಕೊಂಡು ಈ ಅಮೇರಿಕ ಟ್ಯಾರಿಫನ್ನು ಕಮ್ಮಿ ಮಾಡಿದೆಯಲ್ಲ, ಭಾರತಕ್ಕೆ ಲಾಭ ಆಗಿದೆಯಲ್ಲ, ಆ ವಿಚಾರಕ್ಕೆ ಮೋದಿಯನ್ನು ಈ ಟ್ರೋಲ್ ಮಾಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನೋದರಲ್ಲಿ ಮೆಟ್ಟಿಲ ಮೇಲೆ ನಿಂತ್ಕೊಂಡು ಡ್ರಾಮಾ ಮಾಡ್ತಾಯಿತ್ತು. ಅಲ್ಲಿ ಎದುರುಗಡೆಯಿಂದ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಅವರು ಬರ್ತಾಯಿದ್ರು. ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಹಾಗೆ ಈಗ BJPಗೆ ಬಂದಿದ್ದಾರಂತೆ. ಸೊ ಅದನ್ನು ನೋಡ್ತಾ ಇದ್ದಾಗೆ ರಾಹುಲ್ ಗಾಂಧಿ ಅವರಿಗೆ ಕಿಚಾಯಿಸೋಣ ಅಂತ ಅನಿಸಿದೆ. ಏನು ಮಾಡಿದ್ರು? ನನ್ನ ದೇಶದ್ರೋಹಿ ಸ್ನೇಹಿತ ಬರ್ತಾ ಇದ್ದಾನೆ ಅಂತ ಅವರಿಗೆ ಕೇಳೋ ಥರನೇ ಹೇಳಿ ಶೇಕ್ ಹ್ಯಾಂಡನ್ನು ಕೊಡೋಕ್ಕೆ ಹೋಗ್ತಾರೆ. ಅಂದರೆ ಬೈದು ಶೇಕ್ ಹ್ಯಾಂಡ್ ಕೊಡೋದು ಅಂದರೆ ಉಗಿದು ನಾನೇ ಒರೆಸ್ತೀನಿ ಅಂತಾರಲ್ಲ, ಆ ಥರದಲ್ಲಿ. ಆದರೆ ರವನೀತ್ ಸಿಂಗ್ ಬಿಟ್ಟು ಅವರ ಒಂದು ಶಾಟ್ ಇತ್ತಲ್ಲ, ಆ ಸುಪ್ಲಾ ಶಾಟಿಗೆ ರಾಹುಲ್ ಗಾಂಧಿ ತಲೆಯೊಂದು ತಿರುಗು ಬೀಳಲಿಲ್ಲ. ರಾಹುಲ್ ಗಾಂಧಿ ಅವರು ಅವರನ್ನು ಈ ದೇಶದ್ರೋಹಿ ಸ್ನೇಹಿತರಿಂದಕ್ಕೆ ನೀನು ದೇಶಕ್ಕೆ ಅಪಾಯ ಅನ್ನೋ ಮಾತನ್ನು ಹೇಳಿದ್ರು. ಅಂದರೆ ರಾಷ್ಟ್ರ ಕಂಟಕ ನೀನು ಅನ್ನೋ ಲೆಕ್ಕದಲ್ಲಿ ಮಾತಾಡ್ಬಿಟ್ರು. ಜೊತೆಗೆ ನಿನ್ನಂಥವನ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಲ್ಲ ಅಂತಲೂ ಕೂಡ ಹೇಳಿ ಹೋದರು. ಸೊ ಶೇಪ್ ಔಟ್ ಆಗೋದು ಅಂತಾರಲ್ಲ, ಅಂದರೆ ಇದೇನಾ? ಇದಕ್ಕಿಂತ ದೊಡ್ಡ ಅವಮಾನ ಬೇಕಿತ್ತಾ? ನಿಮ್ಮ ಪಾಡಿಗೆ ನೀವು ಅಲ್ಲಿ ಕೂತ್ಕೊಂಡಿದ್ದೀರಾ, ಮೆಟ್ಲ ಮೇಲೆ ಏನೋ ಡ್ರಾಮಾ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗಿ ಒಂದಿಷ್ಟು ಘೋಷಣೆಗಳನ್ನು ಕೂಗಿ ಹಾಗೆ ಮನೆಗೆ ಹೋಗ್ಬೋದಿತ್ತಪ್ಪ. ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಇವರು ಹಾವನ್ನೇ ಬಿಟ್ಕೊಂಡ್ಬಿಟ್ರು ರಾಹುಲ್ ಗಾಂಧಿ ಅವರು. ಅದಾದಮೇಲೆ ರವನೀತ್ ಸಿಂಗ್ ಅವರು ತುಂಬ ಮಾತನಾಡಿದರು. ಅಲ್ಲ, ಆ ಕುಟುಂಬದ ಮೇಲೆ ನನಗೆ ಯಾವುದೇ ಒಂದು ಭಾವನೆ ಇಲ್ಲ. ಸಿಖ್ಖರ ನರಮೇಧವನ್ನು ಮಾಡಿರುವಂಥ ಕುಟುಂಬ ಈ ಗಾಂಧಿ ಕುಟುಂಬ. ನಮ್ಮ ಸಮುದಾಯಕ್ಕೆ ಮಾಡಿರೋಷ್ಟು ಅನ್ಯಾಯವನ್ನು ಇನ್ಯಾರೂ ಮಾಡಿಲ್ಲ. ಆಪರೇಷನ್ ಬ್ಲೂ ಸ್ಟಾರ್ ಹೆಸರಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಈ ಥರದಲ್ಲಿ ಉಗಿದು ಉಪ್ಪಿನಕಾಯಿ ಹಾಕಿದರು. ಅಲ್ಲ, ಮುಂದಿನ ವರ್ಷ ತನಕ ಉಪ್ಪಿನಕಾಯಿ ಇರುತ್ತಲ್ಲ ಒಂದೊಂದು ವರ್ಷ, ಆ ಥರದಲ್ಲಿ ಈ ಮರ್ಮಾಘಾತ ಅನ್ನೋದು ಆಗುತ್ತಲ್ಲ, ಅದು ರಾಹುಲ್ ಗಾಂಧಿ ಅವರಿಗೆ ಆಯಿತು. ಅಲ್ಲಿ ಸಾಕಷ್ಟು ಜನ ಕೂತಿದ್ರಲ್ಲ, ಅದರಲ್ಲಿ ಸಿಖ್ ಕಮ್ಯುನಿಟಿಯವರು ಕೂಡ ಇದ್ದರು. ಅವರಿಗೂ ಕೂಡ ಇವರು ಟಾಂಟನ್ನು ಕೊಟ್ಟಂಗೆ ಕಾಣ್ತಾ ಇತ್ತು. ಏನೋ ದೊಡ್ಡ ಯುದ್ಧ ಗೆದ್ದವ್ರಂಗೆ ಕೂತಿರೋದು ನೋಡು ಅಂದ್ಕೊಂಡು ಇವರು ಅಲ್ಲಿಂದ ಹೊರಗೆ ಬಂದಾಗ ಅಲ್ಲಿ ಶೇಪ್ ಔಟ್ ಆಗಿದ್ದು ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಅಲ್ಲ, ಹಾಗೆ ಎಲ್ಲರಿಗೂ ಸೇರಿ ಈ ಉಜಾಲ ಹಾಕಿ ಉಜ್ಜಿ ತೊಳೆದು ಹೋಗಿದ್ರು. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂದರೆ, ರಾಹುಲ್ ಗಾಂಧಿಯವರು ಇವತ್ತು ಡ್ರಗ್ ಹೊಡ್ಕೊಂಡು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನನ್ನು ಟಾರ್ಗೆಟ್ ಮಾಡಿ ಮಾತಾಡಿದರು ಅಂತ ಹೇಳಿದ್ರು. ಆ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾಲದಲ್ಲಿ ಇದ್ದ ರವನೀತ್ ಸಿಂಗ್ ಅವರು ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ? ರಾಹುಲ್ ಗಾಂಧಿಯವರು ಇವತ್ತು ಡ್ರಗ್ ಹೊಡೆದಿಲ್ಲ ಅಂದರೆ ಏನಾಗುತ್ತೆ? ರಾಹುಲ್ ಗಾಂಧಿಯವರು ಇವತ್ತು ಡ್ರಗ್ ಹೊಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಅಂತ ಹೇಳೋದು ಏನಾಗುತ್ತೆ? ಅಂದರೆ ರೆಗ್ಯುಲರ್ ಅವರು ಡ್ರಗ್ನ ತಗೋತಾರ? ಆ ವಿಚಾರ ಏನಾದರೂ ರವನೀತಿಗೆ ಗೊತ್ತಿದೆಯಾ? ಆ ಸೂಕ್ಷ್ಮ ವಿಚಾರವನ್ನು ಸೂಕ್ಷ್ಮವಾಗಿಯೇ ಹೇಳೋಣ ಅಂತ ಆ ಭಾಷೆಯನ್ನು, ಆ ಮಾತನ್ನು ಹೊರಗಡೆ ಎಳ್ಕೊಂಬಂದ್ರೆ ಇದೊಂದು ಅನುಮಾನ ಬರುತ್ತೆ. ರಾಹುಲ್ ಗಾಂಧಿಯವರೇ, ಗಾಂಧಿ ಕುಟುಂಬ ಅನ್ನೋದು ಯಾವುದೋ ರಾಜರ ಮನೆತನ ಅಲ್ಲ. ಇಲ್ಲೀಗ ಆ ಥರ ಸಂಪ್ರದಾಯ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಬಂದಿದೆ. ನಿಮ್ಮನ್ನು ಧಿಕ್ಕರಿಸುವ, ನಿಮ್ಮನ್ನು ಹೊಗಳುವ ಎಲ್ಲ ಹಕ್ಕುಗಳು ಇಲ್ಲಿ ಇದೆ. ಆದರೆ ಯೋಗ್ಯವಾದ ಭಾಷೆಯಲ್ಲಿ ಮಾತ್ರ. ದೇಶದ್ರೋಹಿ ಸ್ನೇಹಿತ ಅಂತ ಕರೆದಿದ್ದು ಯಾರ ಮಿಸ್ಟೇಕ್ ಆಗುತ್ತೆ? ನಿಮ್ಮ ಮಿಸ್ಟೇಕ್ ಆಗುತ್ತೆ. ಆಮೇಲೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋಗಿ ಮಂಗೆ ಆಗಿದ್ದು ನಿಮ್ಮದೇ ಕೈಯಿಂದ ಆದ ಸ್ವಯಂಕೃತ ಅಪರಾಧ. ಸೊ ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಜೊತೆಗೆ ಈ ಸಿಖ್ ಸಮುದಾಯ ಕಾಂಗ್ರೆಸ್ ವಿರುದ್ಧ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಯಾಕಂದರೆ ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಏನೆಲ್ಲ ಆಯಿತು, ಸಿಖ್ ನರಮೇಧದ್ದು ಹಿಂದೆ ಯಾರೆಲ್ಲ ಇದ್ದರು ಎಲ್ಲವೂ ಕೂಡ ಈ ದೇಶಕ್ಕೂ ಗೊತ್ತಿದೆ, ಇತಿಹಾಸದಲ್ಲಿ ಹೇಳಲಾಗಿದೆ. ಅದನ್ನು ಶಾಲೆಗಳಲ್ಲಿ ಪಾಠದ ಮೂಲಕವೂ ಕೂಡ ತಿಳಿಸಲಾಗಿದೆ. ಸೊ ಈ ವಿಚಾರ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ವಾ? ಹೋಗಿ ಕೋಪಿಷ್ಟನ ಹತ್ರ ಹೋಗಿ ದೇಶದ್ರೋಹಿಗಳೇ ಅಂತ ಶೇಕ್ ಹ್ಯಾಂಡ್ ಕೊಡೋಕೆ ಹೋದರೆ ಇನ್ನು ರಾಷ್ಟ್ರಕ್ಕೆ ಕಂಟಕ ಅಂತ ಹೇಳಿಸ್ಕೊಂಡು ಬಂದಿದ್ದೀರಲ್ಲ, ಬೇಕಿತ್ತಾ? ಸೀರಿಯಸ್ಲಿ ನಿಮಗಿದು ಬೇಕಿತ್ತಾ? ಇದೊಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಎಲ್ಲ ಸಿಂಗ್ಗಳು ಕೂಡ ಮನಮೋಹನ್ ಸಿಂಗ್ ಅಲ್ಲ. ನೀವು ನಿಮ್ಮಮ್ಮ ಹೇಳಿರೋ ಒಂದು ಹಾಡಿಗೋ ಅಥವಾ
ತಟ್ಟುವ ಒಂದು ತಾಳಕ್ಕೋ ಅವರಿಗೆ ಬಂದಂಗೆ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲರೂ ಕೂಡ ಮನಮೋಹನ್ ಸಿಂಗ್ ಅಲ್ಲ. ಹಾಗೆ ಅವರಷ್ಟು ಮೌನಿಯಾಗಿಯೂ ಇರೋದಿಲ್ಲ. ಕೊಟ್ರಲ್ಲ ಈಗ ಬಾಯಿ ಮಾತಲ್ಲಿ. ಇದನ್ನು ಸುಧಾರಿಸಿಕೊಳ್ಳೋಕ್ಕೆ ಬೇಕು ರಾಹುಲ್ ಅವರಿಗೆ ಸಿಕ್ಕಾಪಟ್ಟೆ ಟೈಮು. ಯಾಕೆಂದರೆ ಆ ಶೇಪ್ ಔಟು ಅಂತಿಂಥದ್ದಲ್ಲ, ಅದು ಬೇರೆ ವಿಡಿಯೋಗಳಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಇವತ್ತು ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದಾರೆ ಅಲ್ಲ. ಅವರು ಟ್ರೆಂಡಿಂಗಿಗೆ ಬಂದಿದ್ದಾರೆ ಅಂದರೆ ಅದರಲ್ಲೇನೋ ನೆಗೆಟಿವ್ ಆಗಿಯೇ ಟ್ರೆಂಡಿಂಗಲ್ಲಿ ಇರ್ತಾರೆ. ಪಾಸಿಟಿವ್ ಆರ್ ನೆಗೆಟಿವ್ ನ್ಯೂಸಲ್ಲಿ ಇರಬೇಕು ಅನ್ನೋದನ್ನೇ ರಾಹುಲ್ ಗಾಂಧಿ ಬಯಸ್ತಾರಾ, ಅಥವಾ ಸೀರಿಯಸ್ ಆದ ರಾಜಕೀಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ, ಅಥವಾ ಮುಂದಿನ ಸಲ ಮೋದಿಯನ್ನು ಸೋಲಿಸಿ ಪ್ರಧಾನಿ ಆದಮೇಲಿಂದ ನಾನು ಶುರು ಮಾಡ್ಕೋತೀನಿ ಅನ್ನೋ ಏನಾದರೂ ಕನಸಲ್ಲಿ ಇದ್ದಾರಾ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿ ಬರುವ ಪ್ರಶ್ನೆ. ಮೋಸ್ಟ್ಲಿ ರವನೀತ್ ಸಿಂಗ್ ಅವರು ರಾಂಗ್ ಆಗ್ತಾ ಇರಲಿಲ್ವನೋ. ಅವರು ನಡ್ಕೊಂಡು ಬರ್ತಾ ಇರುವಾಗ ಜೋರಾಗಿಯೇ ಹೇಳಿದ್ರು ರಾಹುಲ್ ಗಾಂಧಿ ಅವರು, ಏನಪ್ಪ ಅಂದರೆ ಅಲ್ಲಿ ನೋಡಿ ದೇಶದ್ರೋಹಿಯೊಬ್ಬ ನಡ್ಕೊಂಡು ಬರ್ತಾ ಇದ್ದಾನೆ, ಅವನ ಮುಖ ನೋಡಿ ಅಂತ ಹೇಳಿದ್ರು. ಅದೊಂದು ಸಾಕಿತ್ತು ರವನೀತ್ ಬಿಟ್ಟು ಅವರಿಗೆ ಈ ರಾಂಗ್ ಆಗೋಕ್ಕೆ. ಅದಕ್ಕಾಗಿಯೇ ನೀನು ದೇಶಕ್ಕೆ ಕಂಟಕ, ದೇಶದ ಶತ್ರು ಅಂತ ಹೇಳಿದ್ರಲ್ಲ. ಸೊ ಈ ದೇಶದ ಶತ್ರುವನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡೋಕ್ಕೆ ಒಂದಿಷ್ಟು ಮಂಗ್ಯಗಳು, ಚಮಚಗಳು ಪ್ರಯತ್ನ ಮಾಡ್ತಾ ಇದ್ದಾವಂತೆ. ಅವರಿಗೆಲ್ಲ ಏನು ಹೇಳೋಣ? ದೇಶಭಕ್ತಿ ರಾಹುಲ್ ಗಾಂಧಿ ಅವ್ರಲ್ಲಿದೆಯಾ? ಖಂಡಿತ ಇಲ್ಲ. ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದ ಬಗ್ಗೆ ಅವಹೇಳನಕಾರಿಯಾದ ಮಾತು, ದೇಶವನ್ನು ಡಿಫೇಮ್ ಮಾಡುವಂತಹ ಹೇಳಿಕೆಗಳು, ದೇಶದಲ್ಲಿ ಇಲ್ಲದಿರುವ ಸಮಸ್ಯೆಗಳಲ್ಲೂ ಕೂಡ ಅಲ್ಲಿ ಹೇಳೋದು, ಇದೆಲ್ಲವೂ ಕೂಡ ರಾಹುಲ್ ಗಾಂಧಿಯವರು ಯಾಕೆ ಪ್ರಧಾನಿ ಆಗ್ತಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಅಥವಾ ಉತ್ತರವಾಗಿ ನಿಲ್ಲುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ರಾಹುಲ್ ಗಾಂಧಿಯವರು ದೇಶಭಕ್ತರಾಗೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಈ ದೇಶಕ್ಕಾಗಿ, ದೇಶದ ಒಳಿತಿಗಾಗಿ, ದೇಶದ ಜನರಿಗಾಗಿ ಹೋರಾಟ ಮಾಡಿದಂತಹ ಸಾವರ್ಕರ್ ಅವ್ರನ್ನೆಲ್ಲ ಇವರು ಹೇಡಿ ಅಂತ ಕರ್ಕೊಂಡು ಓಡಾಡೋರು. ಇವರಿಗೆಲ್ಲ ಈ ಹುದ್ದೆಯನ್ನು ಕೊಡೋಕ್ಕೆ ಜನ ಮುಂದೆ ಬರಬಹುದು. ಒಂದಿಷ್ಟು ಜನ ಆ ಪಕ್ಷದಿಂದ ನೇರವಾಗಿ ಲಾಭ ತಗೊಂಡು ಜೈಕಾರ ಹಾಕೋರು ಒಂದಿಷ್ಟು ಜನ ಬರಬಹುದು. ಆದರೆ ರವನೀತ್ ಸಿಂಗ್ ಬಿಟ್ಟು ಹೇಳಿದ ಹಾಗೆ ರಾಹುಲ್ ಗಾಂಧಿ ಅವರಂತಹ ದೇಶದ್ರೋಹಿಗಳನ್ನು ಸ್ವೀಕಾರ ಮಾಡ್ತಾರಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆಗಲೇ ಹೇಳ್ದಂಗೆ ಸಿಖ್ಖರು ಕಾಂಗ್ರೆಸ್ ಪರವಾಗಿಯೂ ಇದ್ದಾರೆ, ವಿರೋಧವಾಗಿಯೂ ಇದ್ದಾರೆ. ಆದರೆ ಹಳೆಯದನ್ನು ಯಾರೂ ಮರೆತಿಲ್ಲ. ಸ್ವಂತಿಕೆಯನ್ನು ಮರೆತವರು ಕಾಂಗ್ರೆಸ್ ಪರವಾಗಿ ಹೋಗಿರ್ತಾರೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.